ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ಅದರ ಬಗ್ಗೆ ನಡೀತಾ ಇದ್ದಾನೆ ಗವರ್ನರ್. ಆ ವಿಚಾರದಲ್ಲಿ ತಾವು ಬಹಳಷ್ಟು ಜನ ಮಾತಾಡಿದ್ದಾರೆ. ನಾನು ಏನು ಹೇಳಂಗಿಲ್ಲ, ನಾನು ಹೇಳುವುದಷ್ಟೇ. ಸನ್ಮಾನ್ಯ ತಿಮ್ಮಾಪುರ್ ಸಾಹೇಬರು ಮತ್ತು ನಂಜನಮಠ ಸಾಹೇಬರು ಗ್ರಾಮ ಮಟ್ಟದಲ್ಲಿ ಪಂಚಾಯತ್ ಮಟ್ಟದಲ್ಲಿ ಏನು ಹೋರಾಟ ಮಾಡಬೇಕಾಗಿದೆ ಅದು ಮಾಡಬೇಕು. ಯಾಕಂದ್ರೆ ಮತ್ತು ನಾವು ಕಾಂಗ್ರೆಸ್ದವರು ಹೋರಾಟ ಮಾಡಕ್ಕೆ ಹಿಂಸರಿತೀವಿ. ಯಾಕಂದ್ರೆ ನಮ್ಗೆ ಹೋರಾಟದ ರುಚಿ ಗೊತ್ತಿಲ್ಲ. ನಾವು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷ ಯಾವ ತರ ಇದೆ ಅಂದ್ರೆ ಕಾಂಗ್ರೆಸ್ ಪಕ್ಷ. ನಾವು ಹೋರಾಟಕ್ಕೆ ಮುಂದೆ ಇರಬೇಕು. ಯಾಕಂದ್ರೆ ಬಿಜೆಪಿ ಅವರು ಒಂದು ಸುಳ್ಳನ್ನು 100 ಸಲ ಹೇಳ್ತಾರೆ. ಅವ್ರು ಬಿಜೆಪಿ ಅವರು ಏನು ಹೇಳಿದಾರೆ ಅಂದ್ರೆ 100 ಸಲ ಸುಳ್ಳು ಹೇಳ್ತಾರೆ. ಗವರ್ನರ್ ಮೇಲೆ ಅದು ಒತ್ತಡ ಏರಿ ಇವತ್ತು ಸಿದ್ದರಾಮಯ್ಯ ಮೇಲೆ ಕೇಸ್ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅಂತ ಮನುಷ್ಯ ಇದಾರಪ್ಪ, ಇದಾನಂತ ಹೇಳಿ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಅಂತ ಅವ್ರು ಹೇಳಿ. ಯಾರು ಇದಾರೋ ಇಲ್ಲ ಜೋರಾಗಿ ಹೇಳಿ. ಯಾಕಂದ್ರೆ ಸಿದ್ದರಾಮಯ್ಯ 40 ವರ್ಷ ರಾಜಕೀಯ ಜೀವನದಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಕೋಟ್ಯಾಂತರ ರೂಪಾಯಿ ಮಾಡ್ಬೇಕಾಗಿತ್ತು, ಅವ್ರು ಮಾಡಿಲ್ಲ. ತಮಗೆಲ್ಲ ಕಾರ್ಯಕ್ರಮ ಕೊಟ್ಟಂತ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಅವರು ಇವತ್ತು ಅವರು ಏನು ಗಾಳಿ ಬೆಳಕತ್ತಿಲ್ಲ. ಆ ವಿಚಾರದಲ್ಲಿ ನಾನು ಬಹಳಷ್ಟು ಮಾತಾಡಂಗಿಲ್ಲ. ನಮ್ಮಲ್ಲೇ ಜವಾಬ್ದಾರಿ ಇದೆ. ನಾವು ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಊರಲ್ಲಿ ಬಿಜೆಪಿ ವಿರುದ್ಧ ನಾವು ಹೇಳಬೇಕಾಗ್ತದೆ. ಆ ಕೆಲಸ ತಾವು ಮಾಡ್ತೀರಂತ ಹೇಳಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.